ಇಲ್ಲ. ಓಝೋನಿನ ಒಂದು ಅಣು ನಾಶವಾದರೂ ಭೂಮಿಯ ಮೇಲೆ ವಾಸ ಮಾಡುವ 1,00,000 ಜನರಿಗೆ ಚರ್ಮದ ಕ್ಯಾನ್ಸರ್ ಬರುತ್ತೆ. ನಾನು ಹೇಳ್ತಿರೋದೆಲ್ಲ ಪರಿಸರ ವಿಜ್ಞಾನಿಗಳ ಅಧ್ಯಯನದಿಂದ ಗುರುತಿಸಿಕೊಂಡಿರೋದು. 1,00,000 ಜನರಿಗೆ ಚರ್ಮದ ಕ್ಯಾನ್ಸರ್ ಬರುತ್ತಂತೆ. ನಾನು ಹೇಳ್ತಿರೋದು 82ರಲ್ಲಿ 8% ಹೋಲ್ ಆಗಿರುವ ಓಝೋನ್ ಪದರ ಇವತ್ತು ನಾವು 2025 ಎಷ್ಟು ಮಟ್ಟಿಗೆ ಅದು ತೂತು ಬಿದ್ದು ಹೋಗಿರಬಹುದು. ಹಾಗಾದ್ರೆ ಬಿಸಿಲು ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತೀವಿ, ಕಾರಣ ಏನು ಅಂದ್ರೆ ಸೂರ್ಯನ ಅತಿಯಾದ ಕಿರಣ ಭೂಮಿಗೆ ಬೀಳ್ತಾ ಇದೆ. ಇವತ್ತು ಭೂಮಿಯ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಧ್ರುವ ಪ್ರದೇಶದ ನೀರ್ಗಲ್ಲುಗಳು, ಮಂಜುಗಡ್ಡೆಗಳು ಈ ತಾಪಕ್ಕೆ ಅವು ಕರಗ್ತಾ ಇದ್ದಾವೆ. ಸಮುದ್ರದೊಳಗೆ ಅವು ಸೇರ್ತಾ ಇದ್ದಾವೆ. ಸಮುದ್ರದ ನೀರಿನ ಮಟ್ಟ 1 ಅಡಿ ಎತ್ತರವಾದರೂ ಸಹಿತ ಇಡೀ ಭೂಮಂಡಲದಲ್ಲಿ ವಾಸ ಮಾಡುವ ಪ್ರತಿಯೊಂದು ಜೀವಿಯೂ ಬದುಕದ ಸ್ಥಿತಿ ಬಂದು ಅದಕ್ಕೆ